ಫೈನಲಿ ನಾವಿವಾಗ ಇಲ್ಲಿಗೆ ಬಂದ್ವಿ. ಏನಪ್ಪ ಅಂತಂದರೆ ಅವನೊಂದು ಜರ್ನಿ ಒಳಗಿದ ರಿಸಾರ್ಟ್ ಹೆಸರು ಮಾಡ್ತೀವಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ್ದ್ರಿದೆ? ಈಡನ್ ವ್ಯಾಲಿ ಅಂತೇಳಿ ಇದು ಜಲ್ದಿ ಬಾ ಮಿಸ್ ನಮ್ಮ ಡ್ರೈವರ್ ಈಗ ಬರಾಕತ್ತ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡು ಎಲ್ಲ ಬರ್ರಿ, ಇವರೆಲ್ಲರೂ ನಮ್ಮ ಹೆಸರು ಗೊತ್ತಿಲ್ಲ ದೋಸ್ತುಗಳ. ಈಗ ಹೆಸರು ಮಾಡ್ಕೊತೇವೆ. ನೆಕ್ಸ್ಟ್ ಏನು ಮಾಡ್ತೇವೆ ನೋಡು ಬರ್ರಿ. A few moments later. ಇದು ಯಾವ ರಿಸಾರ್ಟ್ ರೀ? ಬರೀ ಇಂಥದೆಯಾ? ಹಿಡನ್ ವ್ಯಾಲಿ ರಿಸಾರ್ಟ್ ಮುಚ್ಚಿರ್ಲಿ. ಚೆನ್ನಾಗಿದೆ. ಇಟ್ಸ್ ಡ್ಯಾಮ್ ಕೂಲ್ ಆ್ಯಂಡ್ ಸೂಪರ್. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಾವು ಯಾವತ್ತೂ ಮಾಡಿಲ್ಲ. ಫಸ್ಟ್ ಟೈಮ್ ಬಂದೇವಿ. ಸದ್ಯಕ್ಕೆ ಇವಾಗ ಬಂದೀವಿ, ಫ್ರೆಶ್ ಆಗ್ತೀವಿ. ಈಗ ಟೈಮ್ ಸರಿಯಾಗಿ 10:30 ಆಗೈತಿ, 11 ಗಂಟೆ ಅಂದರೆ ಊಟ ಐತಿ. ಸೊ ಅದಕ್ಕೋಸ್ಕರ ನಾವು ಫ್ರೆಶ್ ಆಗಿ ಮೊದಲು ಊಟ ಮಾಡ್ತೀವಿ. ಊಟಕ್ಕಿಂತ ಮುಂಚೆ ಏನಿಲ್ಲ. ಬಾಯ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವೆಲ್ಲರೂ ಇವಾಗ ಊಟಕ್ಕೆ ಬಂದೀವಿ. ವೆಜ್ ನಾನ್ ವೆಜ್ ಐತಿ. ನಾವೆಲ್ಲ ವೆಜಿಟೇರಿಯನ್, ನಾನ್ ವೆಜ್ ಯಾರು ತಿನ್ನಂಗಿಲ್ಲ. ಸೊ ಈ ಥರ ಐತಿ. ಅಭಿಷೇಕ್ ಅವರು ಫುಲ್ ವೆಜಿಟೇರಿಯನ್ ಪರ್ಸನ್. ಸೋಯಾಬೀನ್ ತಿನ್ನಕತ್ತಾರು ನೋಡ್ರಿ. ನಮಗೆ ಭಾಳ ಖುಷಿ ಅನ್ಸಾಕತೈತಿ ಇದಕ್ಕೆ ಬಂದಿದ್ದಕ್ಕೆ. ಇವ್ರಿಗೆ ಡೌಟ್ ಐತಿ ನಾವು ಆನ್ ಮಾಡೇನಿಲ್ಲ ಅಂತೇಳಿ. ನೋಡ್ರಿ, ಬ್ಯೂಟಿಫುಲ್ ವ್ಯೂ. ಆ್ಯಂಡ್ ರಾತ್ರಿ 11 ಆಗೈತಿ. ಯಾಕೆ 11 ಆಗೈತೆ ಅಂತ ನಿಮಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ 11 ಆಗೈತಿ. ಇವೆಲ್ಲ ಬ್ಯಾಚುಲರ್ಸ್ ಅದಾರು. ನಾವು ಒಬ್ಬ ಮದುವೆ ಅದ ಮದನಿ, ಅದಕ್ಕೆ 11 ಆಗೈತಿ. ಅಂತ ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಟೈಮ್ 12 ಗಂಟೆ ಆಗೈತಿ. ಫೈರ್ ಕ್ಯಾಂಪ್ ಆಗಿ ಕೊಟ್ಟಾರ ಇಲ್ಲಿ. ರೊಕ್ಕ ಎಲ್ಲರ ಕಡೆ ಇಸ್ಕೊಂಡಾರು. ಏನ್ ಗದ್ದಲ ಮಾಡ್ಯಾರ ಅಂದ್ರೆ ಅವ್ರ ಎಲ್ಲರಿಗೂ ಕಂಬೈಂಡ್ ಕ್ಯಾಂಪ್ ಅಂತ ರೊಕ್ಕ ಎಲ್ಲರ ಕಡೆ ತಗೊಂಡಾರು. ನಮ್ಮ ಅದೃಷ್ಟಕ್ಕೆ ಹುಡುಗರದವರು, ನಮ್ಮ ಮಂದಿ ಹುಡುಗರ ಮಜಾ ಬರತೈತಿ. ಅಣ್ಣ ಫೈರ್ ಎಲ್ಲರಿಗೂ ಒಂದು ಕೂಲಿ ಅವ್ನು ಬ್ಯಾಡ ಅಂತೇಳಿ ತಲೆಕೆಟ್ ರೂಮಿಗೆ ತೊಗೊಂಡೋಗ್ಯಾನಲ್ಲ ಮಾವ. ರೂಮಿಗೆ ಬೆಂಕಿ ಗಿಂಕಿ ಚೀಚರ್ ಭಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೈನಲಿ ತಂದಣ್ಣ. ನಮ್ಮ ಸ್ನೇಹ ಬಾಂಧವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಚಪ್ಪಾಳೆ ಸ್ವಾಗತ ಸುಸ್ವಾಗತ ಸುಸ್ವಾಗತ. ಬಿಡ್ರಿ ಮಕ್ಕಳ, ನೀವು ಕ್ಲೋಸ್ ಮಾಡ್ರಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವು ನಮ್ಮ ಹಾವೇರಿ ಹುಡುಗರು, ಜವಾರಿ ಹುಡುಗರು. ಗೋವಾಕ್ ಹೋಗಿ ಬಂದ ಹೋರಿ ಹಬ್ಬ ಮುಗಿಸಿ ಬಂದರು. ನಂಬರ್ 107 ಅಮ್ಮ ಮಕ್ಕಂಡತಿ NTC ಮಕ್ಕಂಡತಿ ಎಬ್ಬಸ್ರದನ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ. ಅಷ್ಟೇ.